ನೀವು ಯಾವಾಗಾದರೂ ಹೀಗೆ ಅಂದ್ಕೊಂಡಿದ್ದೀರಾ? ಈ ಮನೆ ನಡೆಯೋದು ನನ್ನಿಂದ, ಈ ಆಫೀಸ್ ಉಳಿದಿರೋದು ನನ್ನಿಂದ, ಇಲ್ಲಿ ನಾನಿಲ್ದಿದ್ರೆ ಎಲ್ಲ ಮುಗ್ದೇ ಹೋಗ್ತಿತ್ತು ಅಂತ. ಹಾಗಾದರೆ ಕೃಷ್ಣ ಇವತ್ತು ನಿಮ್ಮ ಜೊತೆ ಮಾತಾಡಬೇಕಾಗಿದೆ. ಅರವಿಂದ್ ಅಂತ ಒಬ್ಬ ಇದ್ದ. ಬೆಂಗಳೂರಿನ ಒಂದು IT ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್. ಪ್ರತಿದಿನ ಬೆಳಗ್ಗೆ ಎದ್ದು ಟೀಮ್ಗೆ ಮೇಲ್ಸ್ ಹಾಕ್ತಿದ್ದ, ಡೆಡ್ಲೈನ್ಸ್ ಟ್ರ್ಯಾಕ್ ಮಾಡ್ತಿದ್ದ, ಕ್ಲೈಂಟ್ಸ್ನ ಹ್ಯಾಂಡಲ್ ಮಾಡ್ತಿದ್ದ. ಮನೇಲಿ ಹೆಂಡತಿ ಹೇಳ್ತಿದ್ಲು, ಸ್ವಲ್ಪ ರೆಸ್ಟ್ ತಗೋಬಾರ್ದಾ ಅಂತ. ಅರವಿಂದ್ ನಗುತ್ತಿದ್ದ. ನಾನು ನಿಂತರೆ ಎಲ್ಲ ನಿಂತು ಹೋಗುತ್ತೆ, ನನ್ನಿಂದಲೇ ಎಲ್ಲ ನಡೀತಿರೋದು ಅಂತ ಹೇಳ್ತಿದ್ದ. ಒಂದು ದಿನ ಅರವಿಂದ್ಗೆ ಸಡನ್ ಹೆಲ್ತ್ ಇಶ್ಯೂ ಬಂತು. 1 ತಿಂಗಳು ಹಾಸ್ಪಿಟಲ್ನಲ್ಲಿ ಇರಬೇಕಾಯಿತು. ಆ 1 ತಿಂಗಳು ಟೀಮ್ ಕೆಲಸ ಮಾಡ್ತು, ಪ್ರಾಜೆಕ್ಟ್ ಡೆಲಿವರ್ ಆಯಿತು, ಕ್ಲೈಂಟ್ಸ್ ಹ್ಯಾಪಿ ಆದರು, ಮನೆ ನಡೀತು. ಆ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿ ಅರವಿಂದ್ ಮೊದಲ ಬಾರಿ ಯೋಚನೆ ಮಾಡ್ದ, ಹಾಗಾದರೆ ಇದೆಲ್ಲ ನಡೆಯೋದು ನನ್ನಿಂದಾನಾ ಅಥವಾ ನಾನು ಬರೀ ಒಂದು ಪಾರ್ಟ್ ಅಷ್ಟೇನಾ ಅಂತ. ಇದನ್ನೇ ಶ್ರೀಕೃಷ್ಣ ಅಧ್ಯಾಯ 3 ಶ್ಲೋಕ 27ರಲ್ಲಿ ಹೇಳ್ತಾ ಇರೋದು. ಶ್ಲೋಕ ಹೀಗಿದೆ: ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಇದರ ಅರ್ಥ ಏನಂದರೆ, ಈ ಜಗತ್ತಿನ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ತಿರೋದು ಪ್ರಕೃತಿ. ನಿಮ್ಮ ಬುದ್ಧಿ, ಶಕ್ತಿ, ಉಸಿರು ಇವೆಲ್ಲ ಆ ಪ್ರಕೃತಿ ಕೊಟ್ಟಿದ್ದು. ಆದರೆ ಈಗೋ ಅಂದರೆ ಅಹಂಕಾರ, ಅದು ನಮ್ಮ ಕಣ್ಣಿಗೆ ಪರದೆ ಹಾಕಿರುತ್ತೆ. ಆ ಪರದೆ ಹಿಂದಿನಿಂದ ನಾವು ಅನ್ನಿಸ್ಕೊಳ್ತಿರ್ತೀವಿ, ನಾನು ಮಾಡ್ತಿದ್ದೀನಿ, ನಾನೇ ಮಾಡಿದೆ, ನನ್ನಿಂದಲೇ ಆಯಿತು ಅಂತ. ಕೃಷ್ಣ ಹೇಳ್ತಾನೆ, ಇದು ಸತ್ಯ ಅಲ್ಲ, ಇದು ಭ್ರಮೆ ಅಂತ. ಅರವಿಂದ್ ಹಾಸ್ಪಿಟಲ್ನಿಂದ ಮನೆಗೆ ಬಂದ. ಅದೇ ಮನೆ, ಅದೇ ಆಫೀಸ್, ಅದೇ ಟೀಮ್. ಆದರೆ ಅವನು ಬದಲಾಗಿದ್ದ. ಈಗ ಅವನು ಟೀಮ್ಗೆ ಹೇಳ್ತಾನೆ, ನೀವು ಚೆನ್ನಾಗಿ ಮಾಡಿದ್ರಿ ಅಂತ. ಹೆಂಡತಿಗೆ ಹೇಳ್ತಾನೆ, ನಿನ್ನಿಂದ ಈ ಮನೆ ನಡೀತಿರೋದು ಅಂತ. ಅವನ ಅಹಂಕಾರ ಕರಗಿತ್ತು, ಅವನ ಮನಸ್ಸು ಹಗುರ ಆಗಿತ್ತು. ಯಾಕೆ ಗೊತ್ತಾ? ಯಾವಾಗ ನಾನು ಮಾಡ್ತಿದ್ದೀನಿ ಅನ್ನೋ ಭ್ರಮೆ ಹೋಗುತ್ತೋ ಆಗ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಯಾಕೆಂದರೆ ಹೊರೆ ಇಳಿಸ್ಕೊಂಡ್ರೇ ಹಗುರ ಆಗೋದು ಅಲ್ವಾ? ಸ್ನೇಹಿತರೆ, ಹೊಳೆ ಹರಿಯುತ್ತೆ, ಆದರೆ ಅದು ನಾನು ಹರಿತಿದ್ದೀನಿ ಅಂತ ಹೇಳ್ಕೊಳ್ಳಲ್ಲ. ಗಾಳಿ ಬೀಸುತ್ತೆ, ಆದರೆ ಅದು ನಾನು ಬೀಸ್ತಿದ್ದೀನಿ ಅಂತ ಕ್ಲೈಮ್ ಮಾಡಲ್ಲ. ಆದರೆ ನಾವು ಮನುಷ್ಯರು ಪ್ರತಿ ಸಣ್ಣ ಕೆಲಸಕ್ಕೂ ನಾನು ಮಾಡಿದೆ ಅಂತ ಬೀಗ್ತಾ ಇರ್ತೀವಿ. ಇವತ್ತಿನಿಂದ ಒಂದು ಸಣ್ಣ ಬದಲಾವಣೆ ಮಾಡಿಕೊಳ್ಳೋಣ. ನಾನು ಮಾಡಿದೆ ಅನ್ನೋ ಬದಲು ನನ್ನಿಂದ ಆಯಿತು ಅಂತ ಹೇಳೋಣ. ಈ 2 ಪದಗಳ ವ್ಯತ್ಯಾಸ ಅಹಂಕಾರ ಮತ್ತು ವಿನಯದ ನಡುವಿನ ದೂರ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಒಂದು ಲೈಕ್ ಹಾಕಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಕಮೆಂಟ್ನಲ್ಲಿ ಬರೀರಿ, ನಾನು ಅಹಂಕಾರ ಬಿಟ್ಟು ಬಾಳ್ತೀನಿ ಅಂತ. ನದಿ ಸಮುದ್ರ ಸೇರುವಾಗ ತನ್ನ ಹೆಸರನ್ನೇ ಬಿಡುತ್ತಂತೆ, ಅದನ್ನೇ ವಿನಯ ಅನ್ನೋದು. ಜೈ ಶ್ರೀಕೃಷ್ಣ.